ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. IPL 2026 ಕಡೆಯಿಂದ ಬರ್ತಾ ಇರುವಂಥ ಅಪ್ಡೇಟು, ಎಸ್ಪೆಷಲಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ರಿಲೇಟೆಡು. ಏನಪ್ಪ ಮತ್ತೆ ಕಿತಾಪತಿ ಇಷ್ಟು ದಿವಸದಿಂದ ಆಗಿದ್ದು, ಸಾಲದ ವರ್ಷದಿಂದ ಆಗಿದ್ದು ಕಿತಾಪತಿ. ಗ್ರೀನ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ತಾನೆ, ಸ್ಕೆಡ್ಯೂಲು ಕೂಡ ಅನೌನ್ಸ್ ಆಗಿದೆ ತಾನೆ. ಇನ್ನೇನಲ್ಲಿ ಕಿತಾಪತಿ ಬದನೆಕಾಯಿ ನಿಂದೇನು ಮಧ್ಯದಲ್ಲಿ ಅಂತ ಹೇಳ್ತು ಅಂತಂದರೆ, ಹೌದು ಗುರು, ಎಲ್ಲ ಕಡೆಯಿಂದ ಕ್ಲಿಯರೆನ್ಸ್ ಅಂತೂ ಸಿಕ್ಕಿದೆ. ಕರ್ನಾಟಕ ಗೌರ್ಮೆಂಟು ಕೊಟ್ಟಿತ್ತು, ಆ್ಯಂಡ್ RCB ಮತ್ತು KSCನು ಕೂಡ ಒಪ್ಕೊಂಡಿದ್ರು ಆಡಿಸೋದಕ್ಕೋಸ್ಕರ. ಈ ಕಡೆಯಿಂದ BCCI ಕೂಡ ಒಪ್ಕೊಂಡಿತ್ತು, ಅದಕ್ಕೋಸ್ಕರ ಅಲ್ವಾ ಸ್ಕೆಡ್ಯೂಲ್ ಅನೌನ್ಸ್ ಮಾಡಿರೋದು. ಸೊ ಕ್ಲಿಯರೆನ್ಸ್ ಅಂತೂ ಎಲ್ಲ ಕಡೆಯಿಂದ ಸಿಕ್ಕಿದೆ. ಬಟ್ 13ನೇ ತಾರೀಕು ಅಂದರೆ ನಾಳೆ ಇವ್ರದ್ದು ಒಂದು ಎಕ್ಸ್ಪರ್ಟ್ ಮೀಟಿಂಗ್ ಇದೆಯಂತೆ. ಸೊ ಎಕ್ಸ್ಪರ್ಟ್ ಮೀಟಿಂಗ್ ಅಂದರೆ ಎಕ್ಸ್ಪರ್ಟ್ ಕಮಿಟಿ ಒಂದು ಫ್ರೇಮ್ ಆಗಿದೆಯಂತೆ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ. ಅಂದರೆ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸು ಇವ್ರು ಏನು ಹೇಳಿದ್ರು ವೆಂಕಟೇಶ್ ಪ್ರಸಾದ್ ಅವ್ರಿಗೆ, KSCA ಪ್ರೆಸಿಡೆಂಟ್ಗೆ, ಜೊತೆಗೆ RCB ಅವ್ರಿಗೆ. ಸೊ ಇದೆಲ್ಲ ಫುಲ್ಫಿಲ್ ಮಾಡಬೇಕಪ್ಪ ನೀವು, ಇದನ್ನೆಲ್ಲ ಮೇಂಟೈನ್ ಮಾಡಬೇಕು, ಬೇಸಿಕ್ಕಾಗಿ ಇವೆಲ್ಲ ಇರಲೇಬೇಕು ಅಂತ ಏನೇನು ಹೇಳಿದ್ರು. ಸೊ ಅವರು ಕೂಡ ಹೇಳಿದ್ರು, RCB ಅವರು ಜೊತೆಗೆ KSCA ಅವರು ಕೂಡ ಒಪ್ಕೊಂಡಿದ್ರು. ನಾವು ಫೇಸ್ ವೈಸ್ ಇದನ್ನೆಲ್ಲ ಕಂಪ್ಲೀಟ್ ಮಾಡ್ತೀವಿ, ಚಾಚು ತಪ್ಪದಂಗೆ. ಅದೇ ಗೇಟ್ಸ್ಗಳನ್ನ ವೈಡನ್ ಮಾಡೋದಾಗಿರ್ಬೋದು, ಪ್ಲೇಯರ್ ಸೇಫ್ಟಿ ಆಗಿರ್ಬೋದು, ಸ್ಪೆಕ್ಟೇಟರ್ ಸೇಫ್ಟಿ ಆಗಿರ್ಬೋದು, ಎಲ್ಲನೂ ಕೂಡ ಸೇಫ್ಟಿ ಅನ್ನೋದು ಮೇನ್ ಮುಖ್ಯವಾಗಿರುತ್ತೆ. ಸೊ ಅದನ್ನ ಫೇಸ್ ಒನ್ ಇಟ್ಕೊಂಡು ನಾವು ಬೇಗನೆ ಮಾಡಿದ್ದೀವಿ, ಎಲ್ಲ ಕೆಲಸ ಕೂಡ ಮಾಡಿರ್ತೀವಿ ಅಂತ ಅವರು ಪ್ರಾಮಿಸ್ ಮಾಡಿದ್ರು ಕರ್ನಾಟಕ ಗೌರ್ಮೆಂಟ್ಗೆ. ಸೊ ಈ ಎಕ್ಸ್ಪರ್ಟ್ಸ್ ಕಮಿಟಿ ಏನಿದೆ ಕರ್ನಾಟಕ ಗೌರ್ಮೆಂಟಿಂದ ಫ್ರೇಮ್ ಆಗಿರೋದು, ನಾಳೆ ಬಂದ್ಬಿಟ್ಟು ಅದೇ ಪ್ರೆಸಿಡೆಂಟ್ ಜೊತೆಗೆ ಮಾತುಕತೆನ ನಡೆಸ್ತಾರೆ. ಅಂದರೆ KSCA ಪ್ರೆಸಿಡೆಂಟ್ ಜೊತೆಗೆ RCB ಜೊತೆಗೆ ಮಾತುಕತೆನ ನಡೆಸ್ತಾರೆ. ಆ್ಯಂಡ್ ಮಾಕ್ ಡೆಮಾನ್ಸ್ಟ್ರೇಷನ್ ಇರ್ತಂತಪ್ಪ. ಮ್ಯಾಚ್ನ ಇವ್ರು ಹೆಂಗೆ ಆರ್ಗನೈಸ್ ಮಾಡ್ತಾರೆ, ಯಾವ ಥರ ಇನ್ ಕೇಸ್ ಏನಾದ್ರು ವರ್ಸ್ಟ್ ಕೇಸ್ ಸಿನಾರಿಯೋ ಏನು ಆ ಥರ ಏನಾದ್ರು ಆಯಿತು ಅಂದಾಗ ಏನೇನು ಮಾಡೋದಕ್ಕೆ ಇವರು ಆ ಒಂದು ಸೇಫ್ಟಿ ಪ್ರಿಕಾಷನ್ಸ್ಗಳನ್ನ ಏನೇನು ತೊಗೊಂಡಿದ್ದಾರೆ ಅಂದರೆ ಡೆಮಾನ್ಸ್ಟ್ರೇಷನು ಒಂದು ರೇಂಜಿಗೆ ಇರ್ತದೆ. ಜೊತೆಗೆ ಇವರು ಕೆಲಸಗಳು ಮಾಡಿದ್ದಾರೆ ಅಂತ ತೋರಿಸ್ಬೇಕಲ್ಲ. ನೋಡಿ, ಈ ಕೆಲಸಗಳು ಮಾಡಿದ್ವಿ, ನಿಮಗೆ ಪ್ರಾಮಿಸ್ ಮಾಡಿದ್ವಿ, ನಾವು ಈ ಕೆಲಸಗಳು ಮಾಡ್ತೀವಿ ಅಂತ, ಆ ಕೆಲಸಗಳನ್ನ ನಾವು ಮಾಡಿದ್ದೀವಿ ಅಂತ ಅವರು ಪ್ರೂವ್ ಮಾಡಬೇಕಲ್ಲ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅವರು, ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು. ಸೊ ಅದಕ್ಕೋಸ್ಕರ ನಾಳೆ ಅರೇಂಜ್ ಮಾಡಿರುವಂಥ ಈ ಒಂದು ಕಮಿಟಿ ಏನಿದೆ, ಎಕ್ಸ್ಪರ್ಟ್ಸ್ ಕಮಿಟಿ, ಬಂದ್ಬಿಟ್ಟು ಸ್ವಲ್ಪ ಇನ್ಸ್ಪೆಕ್ಷನ್ ಮಾಡ್ತಾರೆ ಗ್ರೌಂಡ್ನ. ಸೊ ಇನ್ನೇನು ಎಲ್ಲ ಖಂಡಿತ ಇದು ಅಗ್ರಿ ಆಗುತ್ತೆ, ಏನಲ್ಲೇನು ವರಿ ಮಾಡ್ಕೊಳ್ಳೋವಂಥದ್ದೆಲ್ಲ ಏನೂ ಇಲ್ಲ. ಯಾಕಂದರೆ ಚಾಚು ತಪ್ಪದಂಗೆ ಪಾಲಿಸಿರ್ತಾರೆ KSCA ಅವರು. ನೀವು ಒಂದು ಕಡೆ ಪಕ್ಷ ಏನಾದ್ರು ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಇದ್ದರೂ ಕೂಡ ಸ್ವಲ್ಪ ಮಾರ್ಜಿನನ್ನು ಕೊಡ್ತಾರೆ, ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಮಾಡಿರಿ, ಅಂದರೆ IPL ಸ್ಟಾರ್ಟ್ ಆಗೋಷ್ಟರಲ್ಲಿ ಮಾಡಿರಿ ಅಂತ. ಸೊ ಇವರನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ, ಇಲ್ಲಿ ಡಿನೈ ಮಾಡಿಬಿಡ್ತಾರೆ, ಡಿಕ್ಲೈನ್ ಮಾಡಿಬಿಡ್ತಾರೆ, IPLನ ಆಡೋದಕ್ಕೆ ಬಿಡೋದಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅನ್ನೋ ಥರ ಏನೂ ಇಲ್ಲ. ಒಂದು ವೇಳೆ ಆ ಥರ ಏನೋ ಮಾಡಿದ್ರು ಅಂತಲೇ ಇದು ಬೇಕು ಅನ್ನೋತನೇ ಮಾಡ್ತಾ ಇರೋ ಥರ ಇರುತ್ತೆ ಅಷ್ಟೇ. ಒಟ್ಟಲ್ಲಿ ಕ್ಲಿಯರೆನ್ಸ್ ಅಂತೂ ಅವಾಗಲೇ ಕೊಟ್ಟಿದ್ರು, ಹೋಮ್ ಡಿಪಾರ್ಟ್ಮೆಂಟ್ ಆಗಿರಲಿ, ಇನ್ಫ್ಯಾಕ್ಟ್ ಕರ್ನಾಟಕ ಗೌರ್ಮೆಂಟೇ ಖಂಡಿತವಾಗಿ ಮ್ಯಾಚನ್ನು ನಡೆಸಬೇಕು, ಇದು ಕರ್ನಾಟಕದ ಘನತೆ ಗೌರವದ ಪ್ರಶ್ನೆ. ಮ್ಯಾಚ್ ಏನಾದ್ರು ಬೇರೆ ಕಡೆ ಹೋಯಿತು ಅಂತಂದರೆ RCBಯ ಗೌರವ, KSCA ಗೌರವ, ಕರ್ನಾಟಕ ಗೌರ್ಮೆಂಟ್ ಗೌರವ ಎಲ್ಲನೂ ಕೂಡ ಹಾಳಾಗಿ ಹೋಗ್ಬಿಡುತ್ತೆ ಅಂತ. ಸೊ ಅವರೇ ಓಕೆ ಹೇಳಿದರು. ಬಟ್ ಇವಾಗ ಒಂದು ಕಮಿಟಿನ ಫ್ರೇಮ್ ಮಾಡಿದ್ರೆ ಶಾಸ್ತ್ರಕ್ಕೆ ಇದೊಂಥರ ಎಲ್ಲ ಮಾಡಿದ್ರ, ಚಚ್ಚು ತಪ್ಪದಂಗೆ ಪಾಲಿಸಿದಾರ ಅನ್ನೋದನ್ನು ನೋಡೋದಕ್ಕೋಸ್ಕರ ಫ್ರೇಮ್ ಮಾಡಿರೋಂಥ ಕಮಿಟಿ ಅಷ್ಟೇ. ಇಲ್ಲಿ ಯಾವ ಥರ ಬಿಂಬವಾಗ್ತಿದೆ ಅಂತಂದರೆ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮತ್ತೆ IPL ಆಗದೇ ಇದ್ರೂ ಕೂಡ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ. ಅಂದರೆ ಈ ಸೀಸನ್ IPL ಆಗದೇ ಇದ್ರೂ ಕೂಡ ಆಶ್ಚರ್ಯ ಪಡೋಂಥದ್ದು ಏನಿಲ್ಲ. ಅದು ಇದು ಅಂತೆಲ್ಲ ಪೋಟ್ರೆ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ, ರೂಮರ್ಸು ಸ್ಪ್ರೆಡ್ ಆಗ್ತಿದೆ. ಕಮಿಟಿ ಫ್ರೇಮ್ ಆಗಿರೋದಂತೂ ನಿಜ, ಬಟ್ ಇದಕ್ಕೆ ಗ್ರೀನ್ ಸಿಗ್ನಲ್ ಸಿಗುತ್ತೆ. ಏನಲ್ಲೇನು ಇವ್ರನ್ನ ಹೋಲ್ಡ್ ಮಾಡ್ಬಿಟ್ಟು ಇಟ್ಬಿಡ್ತಾರೆ ಅಂತ ಏನಿಲ್ಲ. ಎಲ್ಲ ಕಡೆಯಿಂದ ಕ್ಲಿಯರೆನ್ಸ್ ಸಿಗ್ತಾ ಇದ್ದಂಗೆ ಸ್ಕೆಡ್ಯೂಲಲ್ಲಿ ಅನೌನ್ಸ್ ಆಗಿರೋದು. ಬಟ್ ಇವರು ಕೂಡ ಒಂದು ಸ್ವಲ್ಪ ಒಂದು ಅಫಿಷಿಯಲ್ ಆಗಿ ಒಂದು ಫಾರ್ಮಲ್ಲಾಗೆ ಬರ್ಬಿಟ್ಟು ಕೊಡಬೇಕಷ್ಟೇ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ಅದು ಬಿಟ್ಟು ನೋಡ್ತು ಹೋದರೆ ಇನ್ನೂ ಒಂದು ಕಡೆಯಿಂದ ಅಪ್ಡೇಟು, ನಮ್ಮ RCBಗೆ ಜಾಶ್ ಹ್ಯಾಜಲ್ವುಡ್ ಮಿಸ್ ಆದರೆ ಆಶ್ಚರ್ಯ ಪಡುವಂಥದ್ದಿಲ್ಲ ಈ ಒಂದು ಟೂರ್ನಮೆಂಟ್ಗೆ ಅಂತ ಅಪ್ಡೇಟು ಬರ್ತಾ ಇದೆ. ಯಾಕೆಂದರೆ ಕ್ರಿಕೆಟ್ ಆಸ್ಟ್ರೇಲಿಯಾದವರು ಅವರ ಫಿಟ್ನೆಸ್ನ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ಮಾನಿಟರ್ ಮಾಡ್ತಾ ಇದ್ದಾರಂತೆ. ಕರೆಂಟ್ಲಿ ಅವರು ರಿಹ್ಯಾಬಲ್ಲಿದ್ದಾರಂತೆ. ಇವರಂತೂ ಜಾಶ್ ಹ್ಯಾಜಲ್ವುಡ್ ನೋಡಿ, ಆ ಒಂದು ಟೆಸ್ಟ್ ಸೀರೀಸಲ್ಲಿ ಇವರಿಗೆ ಬಿದ್ದಂಥ ಪೆಟ್ಟೇನಿದೆ ಅಲ್ಲಿಂದ ಕೆಳಗಡೆ ಕಳ್ಸ್ಕೊಂಡು ಬಿದ್ದೇ ಹೋಗ್ಬಿಟ್ಟಿದ್ದಾರೆ. T20 ವರ್ಲ್ಡ್ ಕಪ್ಪು ಕೂಡ ಆಡೋಕ್ಕಾಗಲಿಲ್ಲ. ಇನ್ಫ್ಯಾಕ್ಟ್ ಪ್ಯಾಟ್ ಕಮಿನ್ಸ್ ಫಾರ್ ದಟ್ ಮ್ಯಾಟರ್, ಈ ಇಬ್ಬರು ಪ್ಲೇಯರ್ಸ್ನು ಕೂಡ, ಒಬ್ಬರು ಮಾತ್ರ ಅಂತಲ್ಲ, ಇಬ್ಬರು ಕೂಡ IPLಗೆ ಅನ್ಅವೈಲೇಬಲ್ ಆದರೂ ಆಗಬಹುದು ಅಂತ ಇದೆ. ಕ್ರಿಕೆಟ್ ಆಸ್ಟ್ರೇಲಿಯಾದಿಂದ ಕ್ಲಿಯರೆನ್ಸ್ ಸಿಗದೆ ಇವರು ಬರೋ ಆಗಿಲ್ಲ, ಯಾಕಂದರೆ ಅವ್ರು ಆ್ಯಕ್ಟಿವ್ ಆಗಿ ಆಡ್ತಾ ಇಲ್ಲ. ರೀಸೆಂಟಾಗಿ ಎಲ್ಲ ಏನೇನು ಬೇಕೋ ಆಸ್ಟ್ರೇಲಿಯಾಗೆ ಎಲ್ಲನೂ ಕೂಡ ಮಿಸ್ ಆಗಿದ್ದಾರೆ. ಸೊ ಅದನ್ನು ಡೈರೆಕ್ಟಾಗಿ IPLಗೆ ಹೋಗ್ತೀವಿ ಅಂತ ಅಂದರೆ ಕ್ರಿಕೆಟ್ ಆಸ್ಟ್ರೇಲಿಯಾನು ಉರ್ಕೊಂಡು, ಅಂದರೆ ಆ ಥರ ಎಲ್ಲ ಏನೂ ಮಾಡೋದಿಲ್ಲ. ಅವ್ರು ಪಕ್ಕಾ ಫಿಟ್ ಇರಬೇಕು ಗುರು, ಅವ್ರು ಪಕ್ಕಾ ಅಜ್ಜಿ ಆಡೋ ಥರ ಇರಬೇಕು. ಆವಾಗ ಮಾತ್ರ ಕ್ರಿಕೆಟ್ ಆಸ್ಟ್ರೇಲಿಯಾದವರು ಹೋಗ್ರಪ್ಪ ಆಡ್ರಿ ಅಂತ ಕಳಿಸ್ತಾರೆ. ಇಲ್ಲ ಅಂತಂದರೆ ಇವರು ಪಕ್ಕಾ ಫಿಟ್ ಇಲ್ಲ ಅಂತಂದರೆ T20 ವರ್ಲ್ಡ್ ಕಪ್ನೇ ಮಿಸ್ ಮಾಡ್ಕೊಂಡಿದ್ದೀರ ನೀವು, ಇಲ್ಲಿ ಮುಚ್ಕೊಂಡು ಪ್ರಾಕ್ಟೀಸ್ನ ಮಾಡಿ ನೀವು, ಅಂದರೆ ರಿಹ್ಯಾಬ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಕರೆಕ್ಟಾಗೆ, ಆಮೇಲೆ ಬೇಕಾದ್ರೆ ಹೋಗ್ಬಿಟ್ಟು ಆಡಿವ್ರಂತೆ. ಫಸ್ಟ್ ಇಲ್ಲಿ ನಮ್ಗೆ ಆಡ್ರಿ, ಆಮೇಲೆ ಆಡಿ ಹೋಗ್ಬಿಟ್ಟದೆ ಅಂತ ಖಂಡಿತ ಹೇಳ್ತಾರೆ. ಅದೇ ಎಲ್ಲರೂ ಸ್ವಲ್ಪ ಪಾಸಿಟಿವಿಟಿನ ಇಟ್ಕೊಬೇಕು ಅಷ್ಟೇ. ಇವ್ರ ಫಿಟ್ನೆಸ್ಸು ಕ್ಲಿಯರ್ ಮಾಡ್ತಾರೆ, ಕ್ಲಿಯರೆನ್ಸ್ ಕೊಡ್ತಾರೆ ಆಸ್ಟ್ರೇಲಿಯಾದವರು. ಆ್ಯಂಡ್ ಇವರು ಕೂಡ ಫಿಟ್ ಆಗ್ತಾರೆ ಆ ಟೈಮ್ಗೆ. ಇನ್ಫ್ಯಾಕ್ಟ್ ಅವ್ರು ಫಿಟ್ ಆದ್ರೆ ಅಲ್ವಾ ಕ್ಲಿಯರೆನ್ಸ್ ಕೊಡೋದು, ಫಿಟ್ ಆಗಿಲ್ಲ ಅಂದರೆ ಕ್ಲಿಯರೆನ್ಸ್ ಎಲ್ಲಿ ಕೊಡ್ತಾರೆ. ಸೊ ಇಬ್ಬರೂ ಕೂಡ ಸಿಕ್ಕಾಪಟ್ಟೆ ಮೇನ್ ಪ್ಲೇಯರು. ಅವರಿಬ್ಬರು ಇಲ್ಲ ಅಂತಂದರೆ ಆಸ್ಟ್ರೇಲಿಯಾ ಒಂಥರ ನೋಡಿ ಯಾವ ಥರ ಉಳ್ಕೊಂಡು ಹೋದ್ರು ಅಂತಂದರೆ
ಈ T20 ವರ್ಲ್ಡ್ ಕಪ್ಪಲ್ಲಿ ಒಂಥರ ಹೆಸರಿಲ್ಲಂಗೆ ಔಟ್ ಆಗಿಬಿಟ್ರು. ಸೊ ನಮ್ಮ ಆರ್ ಸಿ ಬಿಗೆ ಜಾಶ್ ಹೇಸಲ್ವುಡ್ ನೋಡಿ ಜೇಕಬ್ ಡೆಫ್ರಿ ಏನೋ ತೊಗೊಂಡ್ಬಿಟ್ಟಿದ್ವಿ ನಾವು, ಏನೋ ಬ್ಯಾಕಪ್ ಗೀಕಪ್ ಅಂತ ಎಲ್ಲ. ಬಟ್ ಜಾಶ್ ಹೇಸಲ್ವುಡ್ ಮ್ಯಾಚ್ ಮಾಡೋಕ್ಕೂ ಕೂಡ ಆಗಲ್ಲ ಜೇಕಬ್ ಡೆಫ್ರಿ ಕೈಯಲ್ಲಿ. ನೋಡಿದ್ರಲ್ಲ ನಾವು T20 ವರ್ಲ್ಡ್ ಕಪ್ ಯಾವ ಥರ ಪರ್ಫಾರ್ಮ್ ಮಾಡಿದ್ರು ಅಂತ ಜೇಕಬ್ ಡೆಫ್ರಿ ಅವರು. ಜಾಶ್ ಹೇಸಲ್ವುಡ್ ಲೆಜೆಂಡು. ಈ ಕಡೆಯಿಂದ ಪ್ಯಾಟ್ ಕಮಿನ್ಸು ಕೂಡ ಫಾರ್ ದಟ್ ಮ್ಯಾಟರ್ ನೋಡ್ತು ಅಂದರೆ ಸನ್ರೈಸರ್ಸ್ ಹೈದರಾಬಾದ್ ಅವ್ರಿಗೆ ಒಂಥರ ಲೆಜೆಂಡೇನೆ. ಯಾಕಂದರೆ ಎಲ್ಲೋ ಬಿದ್ದಿರೋಂಥ ಸನ್ರೈಸರ್ಸ್ ಹೈದರಾಬಾದ್ನ ಲಿಫ್ಟ್ ಮಾಡಿದ್ದು ಅವರೇನೆ. ಸೊ ನೋಡೋಣ, ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಜಾಶ್ ಹೇಸಲ್ವುಡ್ ರಿಲೇಟೆಡು ಜೊತೆಗೆ ಪ್ಯಾಟ್ ಕಮಿನ್ಸ್ ರಿಲೇಟೆಡು ಸದ್ಯದ ಮಟ್ಟಿಗೆ ನೆಗೆಟಿವ್ ಅಪ್ಡೇಟೇ ಬರ್ತಾ ಇರೋದು. ಮಿಸ್ ಆದರೂ ಆಗಬಹುದು ಅಂತಾರೆ. ನೋಡೋಣ, ಕ್ಲಿಯರೆನ್ಸ್ ಸಿಗಲಿ ಆದಷ್ಟು ಬೇಗ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.